ತುಂಬಾ ದಿನ ಆಯ್ತಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹೇಗಿದ್ಯಾ? ಮನೇಲೆಲ್ಲ ಚೆನ್ನಾಗಿದ್ದಾರಾ? ಹಲೋ ಡಾಕ್ಟ್ರೇ, ನೋಡಿದ ತಕ್ಷಣ ಪೇಷಂಟ್ ನ ಮಾತಾಡ್ಸೋರ್ ತರ ಮಾತಾಡ್ಸ್ಬೇಡಿ. ನೋಡ್ದವ್ರೆಲ್ಲ ಪೇಷಂಟ್ ತರನೇ ಕಾಣಿಸ್ತಾರಲ್ಲ ನಿನ್ಗೆ. ಅಲ್ವೋ, ಮಾತಿಗೆ ಅಂತ ಹೇಗಿದ್ಯಾ ಅಂತ ಕೇಳಿದ್ರೆ ಏನೋ ದೊಡ್ಡ ಅಪರಾಧ ಮಾಡ್ದವನ ಹಾಗೆ ನನ್ನೇ ಪ್ರಶ್ನೆ ಕೇಳ್ತಿದ್ದೆ. ಏನು ನಡೀತಾ ಇದೆ ಒಳಗಡೆ? ಏನು ಇಲ್ಲ ಕಣೋ, ಮನೇಲೆ ವ್ಯಾಪಾರ ಮಾಡ್ತಾ ಇದ್ದ ಒಬ್ಬ ಗಾಂಜಾ ಕೆಸಲ್ ಸಿಕ್ಕಾಕೊಂಡಿದ್ದಾನೆ. ಅವನನ್ನು ವಿಚಾರಣೆ ಮಾಡ್ತಿದ್ದಾರೆ ಅಷ್ಟೇ. ಇಲ್ಲ, ಒಳಗೇನೋ ನಡೀತಾ ಇದೆ. ಪ್ರಾಣ ಹೋಗೋ ತರ ಏನಾದ್ರೂ ಕ್ರಿಯಲ್ ಆಗಿ ನಡ್ಕೋಬೇಡಿ ಕಣೋ. ಒಬ್ಬನ ಪ್ರಾಣ ಉಳಿಸೋದಕ್ಕೆ ನೀವು ಕತ್ತಿ ಹಿಡಿತೀರಾ, ಸೊಸೈಟಿನ ಉಳಿಸೋದಕ್ಕೆ ನಾವು ಲಾಠಿ ಹಿಡಿತೀವಿ. ಹೊಡೆದ್ರೆ ತಾನೇ ನಿಜ ಗೊತ್ತಾಗೋದು. ನಿಜ ಗೊತ್ತಾದ್ರೆ ತಾನೇ ನಾವು ಕ್ರಿಮಿನಲ್ಸ್ ನ ಮಟ್ಟ ಹಾಕೋದು. ಸಾರಿ ಕಣೋ, ಇದನ್ನೆಲ್ಲ ಡಾಕ್ಟರ್ ಆಗಿ ನನ್ನ ಕೈಯಲ್ಲಿ ನೋಡಕ್ಕಾಗೋದಿಲ್ಲ. ನಾನು ನಿಮ್ ಮನೆಗೆ ಬಂದು ನೋಡ್ಬೇಕಾಗಿತ್ತು. ಏನೋ ಹಾಗೆ ದಾರಿಯಲ್ಲಿ ಬರ್ತಿದ್ನಲ್ಲ ಅಂತ ನೀನು ಆಫೀಸಿಗೆ ಬಂದೆ. ಸರಿ ಸರಿ, ನಂಬರ್ ಹೇಳು. 9880. ಸರ್ ಸರ್, ಆ ಮುತ್ತು ಮೂರ್ಛೆ ಹೋಗ್ಬಿಟ್ಟ ಸರ್. ಏನ್ರಿ, ನಡ್ರಿ ನೋಡ. ಹಲೋ, ಹಲೋ, ಜಾಗ ಬಿಡ್ರಿ. ಸರ್ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡಿ ಟ್ರೀಟ್ಮೆಂಟ್ ಕೊಡ್ಸೋಣ ಸರ್. ಇವ್ರನ್ನ ಗಾಂಜಾ ಕೇಸಲ್ಲಿ ಹಿಡ್ದಿದ್ದಾದ್ರೂ ಹೇಗೆ? ಲಕ್ಷ್ಮಣ್, ಇವ್ರು ನಿನಗೆ ಗೊತ್ತಾ? ತಪ್ಪು ಮಾಡಿದ್ರೆ ಕೋರ್ಟಿಗೆ ಸರೆಂಡರ್ ಮಾಡ್ಬೇಕು. ಅದು ಬಿಟ್ಟು ಹೀಗೆ ಮೂರ್ಛೆ ಹೋಗಾಗ ಹೊಡಿತಾರ? ಯಾರಾದ್ರೂ ಹೋಗಿ ನೀರ್ ತಗೊಂಬನ್ನಿ ಬೇಗ. ನೀರ್ ಕುಡಿರಿ. ಏಯ್, ಕುಡಿ ಅಂತ ಹೇಳ್ತಿದ್ದಾರೆ ತಾನೇ, ಕುಡಿಯೋಕೆ ಕಷ್ಟ. ಒಂದ್ ನಿಮಿಷ ಇರಿ, ಗಲಾಟೆ ಮಾಡಬೇಡಿ. ಕುಡಿಯೋಕೆ ಟೀನೋ ಕಾಫಿನೋ ಕೊಡಿ, ಸುಧಾರಿಸ್ಕೊಳ್ಳಿ, ತೊಂದರೆ ಕೊಡಬೇಡಿ. ರಮೇಶ್, ಟೀ ತಂದ್ಕೊಡಿ. ಸರಿ ಸರ್. ಮುರುಘ, ಒಂದ್ ನಿಮಿಷ ಬಾ, ನಿನ್ ಜೊತೆ ಮಾತಾಡ್ಬೇಕು. ಹೇಳು ಲಕ್ಷ್ಮಣ್. ಈ ಮುತ್ತು ನನಗೆ ಚೆನ್ನಾಗಿ ಗೊತ್ತು. ನೀ ಅನ್ಕೊಂಡಿರೋ ಹಾಗೆ ಕೆಟ್ಟ ಮನುಷ್ಯ ಅಲ್ವೇ ಅಲ್ಲ. ಇಲ್ಲ ಲಕ್ಷ್ಮಣ್, ಅವ್ರ ಮನೆಯಿಂದ ಬ್ರೌನ್ ಶುಗರು ಗಾಂಜಾ ಹಿಡಿದಿದ್ದಾರೆ. ಪೊಲೀಸ್ನವರು ಮನಸ್ಸು ಮಾಡಿದ್ರೆ ಗಾಂಜಾನ ಎಲ್ಲಿಂದ ಬೇಕಾದ್ರೂ ಹಿಡಿಬೋದು. ನಿಜ ಹೇಳ್ತಾ ಇದ್ದೀನಿ ಕಣ, ಅವನು ಇಂಥ ತಪ್ಪು ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ನನ್ ಮೇಲೆ ನೀನ್ ಸಂಶಯ ಪಡ್ತಾ ಇದೀಯಾ? ಛೇಚೆ, ನಾನ್ ನಿನ್ನ ಮೇಲೆ ಅನುಮಾನ ಪಡ್ತಾ ಇಲ್ಲ. ಆದ್ರೆ ಎಲ್ಲೋ ಏನೋ ತಪ್ಪು ನಡೆದಿದೆ ಅಂತ ಹೇಳ್ತಾ ಇದ್ದೀನಿ ಅಷ್ಟೆ. ನೀ ಸ್ವಲ್ಪ ಮುತ್ತು ಹತ್ರ ಅನುಕಂಪದಿಂದ ಮಾತಾಡು, ಆಗ ನಿನಗೆ ಎಲ್ಲ ವಿಷಯ ಗೊತ್ತಾಗ. ಈ ತರ ಮನುಷ್ಯರೆಲ್ಲ ತಮ್ಮ ಕ್ಲೋಸ್ ರಿಲೇಟಿವ್ಸ್ಗೂ ಗೊತ್ತಾಗದ ಹಾಗೆ ಇಂಥ ಇಲ್ಲೀಗಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ. ನನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲ ಅಲ್ವಾ? ಸರಿ, ಅವನನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡು. ನಾನು ಲಾಯರ್ ಹತ್ರ ಮಾತಾಡಿ ಇಲ್ಲಿಗೆ ಬರಕ್ ಹೇಳ್ತೀನಿ. ಏಯ್, ಸ್ವಲ್ಪ ಇರೋ. ತುಂಬಾ ನಂಬಿಕೆಯಿಂದ ಹೇಳ್ತಾ ಇದೀಯಾ? ಆಯ್ತು, ನಾನು ವಿಚಾರಿಸ್ತೀನಿ. ರಮೇಶ್, ಅವ್ರನ್ನ ಇಲ್ಲಿಗೆ ಬರೋಕ್ ಹೇಳೋ. ಆಯ್ತು ಸರ್.
ವಯಸ್ಸಾದವ್ರನ್ನ ಹೇಗ್ ಟ್ರೀಟ್ ಮಾಡಿದೀರಾ ನೋಡು. ಹೆಚ್ಚು ಕಮ್ಮಿ ಆದ್ರೆ ಯಾರು ರೆಸ್ಪಾನ್ಸಿಬಲ್? ಲಕ್ಷ್ಮಣ್ ನಿಮ್ ಬಗ್ಗೆ ಎಲ್ಲ ಹೇಳಿದ್ರು. ಈತ ನನ್ನ ಕ್ಲೋಸ್ ಫ್ರೆಂಡ್, ಸುಳ್ಳು ಹೇಳಲ್ಲ. ಆ ಉದ್ದೇಶಕ್ಕೋಸ್ಕರನೇ ನಿಮ್ಮನ್ನ ಕರೆಸಿ ಮಾತಾಡ್ತಾ ಇದ್ದೀನಿ. ನನ್ನ ಪ್ರಾಮಾಣಿಕತನ ನಿರೂಪಿಸೋದಕ್ಕೆ ನನ್ಗೆ ಯಾರ ಕನಿಕರನೂ ಬೇಕಾಗಿಲ್ಲ. ನನ್ನ ಮನಸ್ಸಾಕ್ಷಿ ಗೊತ್ತು ಏನು ಅಂತ. ಏಯ್, ನೋಡ್ದೇನೋ ಎಷ್ಟು ದುರಹಂಕಾರನೋ ಇವನಿಗೆ. ಇವನ್ ಸರಿ ಇಲ್ಲ ಕಣೋ. ಇವನ ಹೆಂಡತಿ ಮಕ್ಕಳನ್ನ ಕರೆಸಿ ವಿಚಾರಣೆ ಮಾಡಿದ್ರೆ ಸರಿ ಹೋಗೋದು. ಸರ್ ದಯವಿಟ್ಟು ಬಿಡಿ ಸರ್, ಆ ಥರ ಮಾಡ್ಬೇಡಿ. ಏನೋ ಆಗ್ಲೇ ಹೇಳಿದ್ಯಲ್ಲ, ಯಾರ ಕರುಣೆನೂ ಬೇಡ ಅಂತ. ಹೋಗ. ಏಯ್, ಸಿಟ್ ಮಾಡ್ಕೋಬೇಡ ಕಣ. ನನ್ ಮುಂದೆ ಮಾತಾಡೋದಕ್ಕೆ ಸಂಕೋಚ ಪಟ್ಕೋತಾ ಇದ್ದಾರೆ ಅನ್ಸುತ್ತೆ. ನೋಡು, ನೀನೊಬ್ನೇ ಅವ್ರ ಹತ್ರ ಮಾತಾಡು. ಏನೇ ಆದ್ರೂ ಅವ್ರಿಗೆ ತೊಂದರೆ ಆಗ್ಬಾರ್ದು. ನನಗೋಸ್ಕರ ಈ ಕೆಲಸ ಮಾಡ್ಕೊಡೋ ಪ್ಲೀಸ್. ಸರಿ, ನೀನ್ ಇಷ್ಟೊಂದು ಹೇಳ್ತಿದ್ಯಾ ಅಂದ್ಮೇಲೆ ಖಂಡಿತ ಇವರು ಕೆಟ್ಟ ಮನುಷ್ಯ ಆಗಿರೋಕ್ ಸಾಧ್ಯನೇ ಇಲ್ಲ. ನಾನು ಅವ್ರನ್ನ ವಿಚಾರಿಸ್ಕೋತೀನಿ. ಹೌದು, ಯಾರೋ ಇವರು? ರಿಲೇಟಿವಾ? ಅಲ್ಲ, ನನಗೆ ಗೊತ್ತಿರೋರೆ. ಸರಿ, ನಾನು ನಿನಗೆ ಆಮೇಲೆ ಫೋನ್ ಮಾಡ್ತೀನಿ. ನಾ ಇನ್ ಬರ್ತೀನಿ. ಏನ್ರಿ ನೀವು? ಅವನ್ ನೋಡಿದ್ರೆ ನಿಮ್ ಬಗ್ಗೆ ಇಷ್ಟೊಂದು ಕಾಳಜಿಯಿಂದ ಮಾತಾಡ್ತಾನೆ, ನೀವು ನೋಡಿದ್ರೆ ಒಂದು ಥ್ಯಾಂಕ್ಸ್ ಕೂಡ ಹೇಳಿಲ್ಲ. ಸರ್, ಕೃತಜ್ಞತೆ ಹೇಳೋದಕ್ಕೆ ಅವನೇನಂತ ಒಳ್ಳೆ ಕೆಲಸ ಮಾಡಿಲ್ಲ. ಏನ್ ಮಾತಾಡ್ತಾ ಇದಾರೆ ನೀವು? ಇಂಥ ಗಾಂಜಾ ಕೆಲಸ ಸಿಕ್ಕಾಕೊಂಡವ್ರಿಗೆ ಸ್ವಂತದವರು ಮುಖ ಕೂಡ ತೋರ್ಸಲ್ಲ. ಅಂಥದ್ರಲ್ಲಿ ಲಕ್ಷ್ಮಣ್ ಅವರು ನಿಮ್ ಬಗ್ಗೆ ಎಷ್ಟೊಂದು ಕಾಳಜಿ ತೋರಿಸ್ತಾ ಇದ್ದಾರೆ. ಕಾಪಾಡೋದಕ್ಕೆ ಒದ್ದಾಡ್ತಾ ಇದ್ರು. ಸರ್, ಯಾರು ಸರ್ ಹೇಳಿದ್ದು? ಯಾರು ಸರ್ ನನ್ನ ಕಾಪಾಡೋದಕ್ಕೆ ಹೇಳಿದ್ದು? ನೋಡಿ, ನಡೆದಿರೋದು ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ನಂದೇನು ತಪ್ಪಿಲ್ಲ ಅಂತ ನಿಮ್ಗೆ ಅನ್ಸಿದ್ರೆ ನನ್ನನ್ನು ಹೊರಗೆ ಕಳಿಸಿ. ಆಯ್ತು, ಇಷ್ಟೇ ಸರ್ ಹೇಳೋದು. ಸರಿ, ಅದೇನು ಅಂತ ಹೇಳಿ. ಹೌದು ಸರ್, ಆ ದ್ರೋಹಿನೇ ಸರ್ ನನ್ನ ಮೇಲೆ ಸೇಡ್ ತೀರ್ಸ್ಕೊಳ್ಳೋದಕ್ಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾನೆ. ಸರಿ ಬಿಡಿ, ಈಗ ನನ್ನ ಹತ್ರ ಎಲ್ಲದನ್ನು ಹೇಳಿದ್ರಲ್ಲ, ಇನ್ನು ನಾನು ನೋಡ್ಕೋತೀನಿ. ಸದ್ಯ ಲಕ್ಷ್ಮಣ್ ನಿಮ್ ಬಗ್ಗೆ ಏನು ಹೇಳದೇ ಇದ್ದಿದ್ರೆ ನನಗೇನು ಗೊತ್ತಾಗ್ತಾನೆ ಇರ್ಲಿಲ್ಲ. ಹೌದು, ಆ ವಿಶ್ವನ್ ಬಗ್ಗೆ ಇನ್ಸ್ಪೆಕ್ಟರ್ ಹತ್ರ ಹೇಳ್ಬೋದಾಗಿತ್ತಲ್ಲ. ಎಲ್ಲ ಹೇಳಿದೆ ಸರ್, ಆದ್ರೆ ಯಾರು ನಂಬಲಿಲ್ಲ ಸರ್ ನನ್ನ ಮಾತನ್ನ. ಸರಿ ಬಿಡಿ, ನಾನು ನೋಡ್ಕೋತೀನಿ. ನಿಮ್ ಮಗಳನ್ನ ಟ್ರೀಟ್ಮೆಂಟ್ಗೆ ಅಂತ ಆಸ್ಪತ್ರೆಗೆ ಸೇರಿಸಿದ್ರಲ್ಲ, ಮೊದಲು ಹೋಗಿ ಅವಳನ್ನ ನೋಡ್ಕೊಳ್ಳಿ. ಆಮೇಲೆ ನಾನು ಕರೆಯೋವಾಗ ನಿಮ್ ಮಗನ್ ಕರ್ಕೊಂಡು ನಮ್ಮ ಮನೆಗೆ ಬನ್ನಿ. ಆಗ್ಲಿ ಸರ್. ಆಮೇಲೆ ಆ ವಿಶ್ವನ್ ಬಗ್ಗೆ ನಾನು ನಿಮ್ ಮಗನ ಹತ್ರ ಸ್ವಲ್ಪ ಖಂಡಿತ ವಿಚಾರಣೆ ಮಾಡ್ಬೇಕು. ಖಂಡಿತ ಕರ್ಕೊಂಡ್ ಬರ್ತೀನಿ ಸರ್. ಸರ್, ವಿಶ್ವನ್ ಕಡೆಯಿಂದ ನಮ್ಗೆ ಏನಾದ್ರೂ ತೊಂದರೆ ಆದ್ರೆ ಹೆದರ್ಕೋಬೇಡಿ. ಆದಷ್ಟು ಬೇಗ ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ತೀನಿ. ರಾಸ್ಕಲ್, ಓದೋ ಹುಡುಗರನ್ನ ಹಾಳು ಮಾಡ್ತಾ ಇದ್ದಾನೆ ಅವನು. ಇನ್ಮೇಲೆ ನೀವು ಹೆದರ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ತಗೊಳ್ಳಿ, ಇದು ನನ್ನ ನಂಬರ್. ಇನ್ನು ನಿಮ್ಗೆ ಏನಾದ್ರೂ ತೊಂದರೆ ಆದ್ರೆ ತಕ್ಷಣ ನನಗೆ ಫೋನ್ ಮಾಡಿ. ಆಯ್ತು ಸರ್, ತುಂಬಾ ಉಪಕಾರ ಆಯ್ತು ಸರಿ, ಸರ್. ನೀವು ಹೊರಡಿ. ಸರಿ ಸರ್, ಬರ್ತೀನಿ. ಮುತ್ತು, ಸರ್, ಆ ಲಕ್ಷ್ಮಣ್ ಏನಾದ್ರೂ ಸಿಕ್ಕಿದ್ರೆ ಮೊದಲು ಅವನಿಗೆ ಥ್ಯಾಂಕ್ಸ್ ಹೇಳಿ. ಅವನೇನಾದ್ರೂ ಇಲ್ಲದೆ ಇದ್ದಿದ್ರೆ ಇವತ್ತು ನಿಮ್ಮ ಲೈಫೇ ಸ್ಪಾಯ್ಲ್ ಆಗ್ತಾ ಇತ್ತು.
ಏನಾಯ್ತಮ್ಮ? ನೋಡಿ, ಗಾಡಿ 10 ನಿಮಿಷ ನಿಲ್ಲುತ್ತೆ. ಯಾರಾದರೂ ಕಾಫಿ ಟೀಗೆ ಹೋಗೋರಿದ್ರೆ ಹೋಗಿ ಬೇಗ ಬಂದು ಕೂತ್ಕೊಳ್ಳಿ. ಏನಿವನು ನಾಟಕ ಮಾಡ್ತಾ ಇದ್ದಾನ? ಅಯ್ಯಯ್ಯೋ, ಏನ್ ಹಿಂಗ್ ಬಿದ್ದಿದ್ದಾನೆ?
ಅವನಿಲ್ಲಿ ಬಿದ್ದಿದ್ದಾನೆ ಅಣ್ಣ. ಏಯ್ ಅವನ್ ಸತ್ರೆ ಸಾಯ್ಲಿ, ನೀನು ಹೋಗಿ ಬಸ್ ಹತ್ಕೋ. ಸರಿ ಅಣ್ಣ. ಸರ್ಕು ಬಸ್ಸಲ್ಲಿ ಎಲ್ಲಿದೆಯೋ ಅಲ್ಲೇ ಇರಲಿ. ತೊಂದರೆ ಇಲ್ಲದೆ ಬೆಂಗಳೂರು ತಲುಪಿದ ಮೇಲೆ ಸರ್ಕು ಕೈ ತಗೊಂಡು ನನಗೆ ಫೋನ್ ಮಾಡು. ಸರಿ ಅಣ್ಣ. ನೋಡೋ, ದಾರಿಲಿ ಏನಾದರೂ ತೊಂದರೆ ಆದರೆ ಸರ್ಕುಗೂ ನಿನಗೂ ಏನು ಸಂಬಂಧ ಇಲ್ಲ ಅಂತ ಬಸ್ ಇಳಿದು ಹೊರಟು ಬಂದ್ಬಿಡು. ಸರಿ ಅಣ್ಣ, ಬಸ್ ಹೊರಡ್ತಾ ಇದೆಯಾ ಅಣ್ಣ? ಅಣ್ಣ ಆಮೇಲೆ ಫೋನ್ ಮಾಡ್ತೀನಿ ಅಣ್ಣ. ಅಯ್ಯೋ ದೇವ್ರೆ, ಯಾರಾದ್ರೂ ಹೆತ್ತ ತಾಯಿ ಹತ್ರ ಹಾಗೆ ಮಾತಾಡ್ತಾರಾ? ನನಗ್ ಬೇರೆ ದಾರಿನೇ ಕಾಣಿಸ್ತಿಲ್ಲ ತುಳಸಿ. ಅಮ್ಮ ಹೇಗಾರು ಅತ್ತೆನ ಹೊರಗಡೆ ಕಳಿಸ್ಬೇಕು ಅಂತ ಒಂಟಿ ಕಾಲಲ್ಲಿ ನಿಂತಿದ್ರು. ಅತ್ತೆ ಅವ್ರನ್ನ ಪೊಲೀಸ್ನವ್ರು ಬೇರೆ ಹೊರಗಡೆ ಹುಡುಕ್ತಾ ಇದ್ರು. ಹೊರಗಡೆ ಕಳ್ಸಿದ್ರು ಸಮಸ್ಯೆನೆ. ಅದಕ್ಕೆ ಅಮ್ಮನ ಹತ್ರ ನಿಷ್ಠುರವಾಗಿ ಮಾತಾಡಿದ್ರೆ ಅವ್ರು ಹೊರಗಡೆ ಹೋಗ್ತಾರೆ ಅಂತ ಆ ರೀತಿ ಮಾತಾಡ್ದೆ. ಅಲ್ಲ ರೀ, ಅದಕ್ಕೋಸ್ಕರ ಹೀಗ್ ಮಾತಾಡಿದ್ರ? ನೀವು ದ್ರೋಹಿ ಪಾಪಿ ಅಂತ. ಛೇ, ಅತ್ತೆ ಎಷ್ಟು ಬೇಸರ ಮಾಡ್ಕೊಂಡಿದಾರೋ ಏನೋ. ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ತುಳಸಿ, ಅದಕ್ಕೆ ಆ ರೀತಿ ಮಾತಾಡ್ದೆ. ಸರಿ ಬಿಡು ತುಳಸಿ, ಮೊದ್ಲು ಮಾವನವ್ರ ಸಮಸ್ಯೆ ಮುಗಿಲಿ, ಆಮೇಲೆ ಅಮ್ಮನ ಹತ್ರ ಮಾತಾಡಿ ಸಾಲ್ವ್ ಮಾಡಿದ್ರೆ ಆಯ್ತು. ಹೌದು, ಲಾಯರ್ ನೋಡಿ ಮಾತಾಡ್ ಬರ್ತೀನಿ ಅಂತ ಹೇಳಿದ್ರಲ್ಲ, ಏನಾಯ್ತು? ಪ್ರಶಾಂತ್ ಅಂತ ನನ್ಗೆ ಗೊತ್ತಿರೋ ಒಬ್ರು ಲಾಯರು, ಬ್ಯಾಂಕ್ ಮೂಲಕನೇ ನನ್ನ ಫ್ರೆಂಡು. ಅವ್ರಿಗೆ ಫೋನ್ ಮಾಡಿ ಎಲ್ಲ ವಿಷಯನೂ ಹೇಳಿದ್ದೀನಿ. ಅವ್ರ ಜೂನಿಯರ್ನ ಪೊಲೀಸ್ ಸ್ಟೇಷನ್ಗೆ ಕಳ್ಸಿದಾರಂತೆ. ಅಷ್ಟ್ ಮಾತ್ರ ಅಲ್ಲ ತುಳಸಿ, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಅವ್ರು ಗೊತ್ತಿರೋರು ಒಬ್ರು ಇದಾರಂತೆ. ತಕ್ಷಣ ಅವ್ರ ಬಗ್ಗೆ ವಿಚಾರಿಸಿ ಏನು ಎತ್ತ ಅಂತ ನನ್ ಫೋನ್ ಮಾಡಿ ಹೇಳ್ತಾರಂತೆ. ಸರಿ ರೀ. ಅಪ್ಪ 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 ಅಳ್ಬೇಡ ತುಳಸಿ. ನೋಡು, ಈಗ ನಾನು ಬಂದಲ್ಲ, ಎಲ್ಲ ಸರಿ ಹೋಗುತ್ತೆ. ಹೌದು, ಪವಿತ್ರ ಹೇಗ್ತಾಳಮ್ಮ? ಮಾವ, ಪವಿತ್ರನ ಡಾಕ್ಟರು ಚೆಕಪ್ ಮಾಡ್ತಾ ಇದ್ದಾರೆ. ಅವಳಿಗೆ ಯಾವ ಸಮಸ್ಯೆನೂ ಇಲ್ಲ ಮಾವ. ಹೌದು ಮಾವ, ನೀವೇ ಹೇಗೆ ಬಂದ್ರಿ? ಲಾಯರ್ ಏನಾರು ಬಂದು ಮಾತಾಡಿದ್ರಾ? ಇಲ್ಲ ರಂಜಿತ್, ಅದು ನನ್ನ ಪರಿಚಯದವರೊಬ್ರು ಅಲ್ಲಿ ಯಾರೋ ಆಫೀಸರ್ ನೋಡಿ ನನ್ನನ್ನು ಹೊರಗಡೆ ಬರೋದಕ್ಕೆ ಏರ್ಪಾಡು ಮಾಡಿದ್ರು. ಅಪ್ಪ, ಯಾರಪ್ಪ ಅವರು? ನಿಮ್ಮನ್ನ ದೇವ್ರ ತರ ಬಂದು ಕಾಪಾಡ್ದವ್ರು? ಅದು ನನ್ನಿಂದ ಸಂತೋಷ ಪಡೋದಕ್ಕಾಗ್ತಾ ಇಲ್ಲ. ಆ ದೇವರು ಅನ್ನೋನೊಬ್ಬ ಇದ್ದಿದ್ರೆ ನಮ್ಗೆ ಈ ರೀತಿ ಸಂಕಟ ಅವಮಾನ ಎಲ್ಲ ಯಾಕೆ ಬರ್ತಾ ಇತ್ತು ಹೇಳು? ಚಿಂತೆ ಮಾಡಬೇಡಿ ಮಾವ, ಈಗಾಗುತ್ತೆ ಅಂತ ಯಾರು ಅನ್ಕೊಂಡೇ ಇರಲಿಲ್ಲ. ಇದ್ರ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ಏನು ಪ್ರಯೋಜನ ಇಲ್ಲ ಮಾವ. ಮೊದಲು ಈ ಸಮಸ್ಯೆಯಿಂದ ಹೇಗೆ ಹೊರಗಡೆ ಬರಬೇಕು ಅಂತ ಯೋಚನೆ ಮಾಡೋಣ. ಹೌದು, ಮೋಹನನು ಪದ್ಮನು ಎಲ್ಲಿದಾರಪ್ಪ? ಪೊಲೀಸ್ನವರು ಅರೆಸ್ಟ್ ಮಾಡ್ತೀನಿ ಅಂತ ಅಂದಾಗ ನಾನು ತುಂಬಾ ಹೆದರ್ಕೊಂಡ್ಬಿಟ್ಟಿದ್ದೆ. ಮಾವ, ನೀವೇನು ಯೋಚನೆ ಮಾಡಬೇಡಿ. ತುಳಸಿ ಚಿಕ್ಕಮ್ಮ ಈಗ ನಮ್ಮನೇಲೇ ಇದ್ದಾರೆ. ಏನು, ನಿಮ್ಮನೆಲ್ಲ? ಹೌದು ಮಾವ, ನಿಮ್ ಅರೆಸ್ಟ್ ಮಾಡಿದ ಸ್ವಲ್ಪ ಹೊತ್ತಲ್ಲೇ ತುಳಸಿ ಚಿಕ್ಕಮ್ಮ ದೇವಸ್ಥಾನದಿಂದ ಸೀದಾ ಇಲ್ಲಿಗೆ ಬಂದಿದ್ರು. ಪೊಲೀಸ್ನವ್ರು ಅವ್ರು ಹುಡ್ಕೊಂಡು ಇಲ್ಲಿಗೆ ಬಂದ್ರು. ನನ್ಗೇನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ಮಾವ. ಪೊಲೀಸರಿಂದ ಅವ್ರ ಕಣ್ ತಪ್ಪಿಸಿ ಅವ್ರನ್ನ ಸೀದಾ ನಮ್ಮ ಮನೆ ಕರ್ಕೊಂಡೋದೆ. ಮೋಹನ್ ಎಲ್ಲೋ ಅವ್ರ ಫ್ರೆಂಡ್ ಜೊತೆ ಹೋಗಿರ್ಬೋದು ಮಾವ. ಅಪ್ಪ, ಚಿಕ್ಕಮ್ಮನ್ಗೂ ಮೋಹನನ್ಗೂ ಏನು ಸಮಸ್ಯೆ ಬರಲ್ಲ ತಾನೆ? ಇಲ್ಲಮ್ಮ, ಏನು ಸಮಸ್ಯೆ ಆಗೋಲ್ಲ. ನಾನು ಎಲ್ಲಾ ರೀತಿನಲ್ಲೂ ಸಹಕಾರ ಕೊಡ್ತೀನಿ. ನೀವು ಯಾವಾಗ ಕರ್ಕೊಂಬಂದು ನಿಂತಿರೋ ಅವಾಗ ಕರ್ಕೊಂಬರ್ತೀನಿ ಅಂತ ಆಫೀಸರಿಗೆ ಹೇಳಿ ಬಂದಿದ್ದೀನಿ. ಮಾವ, ಪೊಲೀಸ್ನವರು ನಿಮ್ ಮನೆಯಿಂದ ಗಾಂಜಾ ಮಾದಕ ವಸ್ತುಗಳನ್ನೆಲ್ಲ ತಗೊಂಡಿದ್ದೀನಿ ಅಂತ ಹೇಳಿದ್ರಲ್ಲ, ಅದೆಲ್ಲ ಹೇಗ್ ಮಾವ? ಅದನ್ನೆಲ್ಲ ಮೋಹನ್ನೇ ಇಟ್ಟಿದ್ನ? ಇಲ್ಲ ರಂಜಿತ್, ಇದರಲ್ಲಿ ಮೋಹನ್ದೇನು ತಪ್ಪಿಲ್ಲ. ಇದು ಆ ವಿಶ್ವಂತೆ ಮೋಸ. ಇನ್ಮೇಲೆ ಮೋಹನ್ ವಿಚಾರದಲ್ಲಿ ತಲೆ ಹಾಕ್ಬೇಡ. ತಲೆ ಹಾಕಿದ್ರೆ ನೀನ್ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಬೇಕಾಗುತ್ತೆ ಅಂತ ಹೆದರ್ಸ್ ಬಂದಿದ್ದೆ. ಆ ಸಿಟ್ನಲ್ಲಿ ಹೀಗೆಲ್ಲ ಮಾಡಿದಾನೆ ಅನ್ಸುತ್ತೆ. ಕಳ್ಳನ್ ಮಕ್ಕಳು ಮಾವ, ಖಂಡಿತ ಅವರೇ ಮಾಡಿರ್ತಾರೆ. ಅವರೇ ಮನೇಲಿ ಗಾಂಜಾ ಇಟ್ಟು ಪೊಲೀಸ್ಗೆ ಇನ್ಫಾರ್ಮ್ ಮಾಡಿರ್ತಾರೆ.